ಎಫ್ಐಆರ್ ಆಗಬೇಕು ಅಂತ ನಿಮ್ಮ ನಿನ್ನೆಂದು ಸಾಕಷ್ಟು ಹೋರಾಟ ಇತ್ತು ಸರ್. ಕಡೆಗೂ ಈಗ ಎಫ್ಐಆರ್ ಆಗಿದೆ ಸರ್. ಫೈನಲಿ ಏನು ಹೇಳ್ತೀರಾ ಸರ್? ಸರ್ ಇವತ್ತು ಸರ್ ಅವರು ಎಫ್ಐಆರ್ ದಾಖಲು ಮಾಡದೆ ಭಾಳ ನಾಟಕಗಳನ್ನ ಆಡ್ತಿದ್ರು. ನಾನು ಹೀಗಾಗಿ ಇವತ್ತು ಬೆಳಗ್ಗೆ ಮಾಧ್ಯಮದ ಮುಂದೆ ಸ್ವಲ್ಪ ತೀವ್ರ ಇದಾಗಿ ಮಾತಾಡಿದೆ. ಸೊ ಬಹುಶಃ ಈ ಕಾರಣದಿಂದ ಮೇಲಾಧಿಕಾರಿಗಳಿಂದ ಅವ್ರಿಗೆ ಒತ್ತಡ ಬಂದಿರಬೇಕು. ಸೊ ಈ ಕಾರಣ ನನಗೆ ಈಗ ಎಫ್ಐಆರ್ ದಾಖಲು ಮಾಡಿದರೆ ಸೊ ನಮ್ಮ ಹೋರಾಟಕ್ಕೆ ಮತ್ತೊಂದು ಜಯ ಸಿಕ್ಕಂತಾಗಿದೆ. ಖಂಡಿತವಲ್ಲ ಸರ್, ಸಮಾಧಾನ. ಈಗ ನಮ್ಮ ಪ್ರಾಮಾಣಿಕ ಹೋರಾಟಕ್ಕೆ ಯಾವತ್ತೂ ಜಯ ಸಿಗುತ್ತೆ ಅನ್ನೋಕ್ಕೆ ಇದೊಂದು ಉದಾಹರಣೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ಒಬ್ಬ ಜನಸಾಮಾನ್ಯ ಕೂಡ ಹೋರಾಟ ಮಾಡಿ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿಗೆ ಶಿಕ್ಷೆ ಕೊಡಿಸ್ಬೋದು ಅನ್ನೋದಕ್ಕೆ ಇದೊಂದು ಪ್ರಕರಣ ಉದಾಹರಣೆ ಆಗಿದೆ. ಇದು ರಾಜ್ಯದ ಜನತೆ ಅರ್ಥ ಮಾಡ್ಕೋಬೇಕು. ನಾವು ಈ ದೇಶದ ನಾಗರಿಕರಾಗಿ ಈ ದೇಶದಲ್ಲಿ ಇಂಥ ಸಿದ್ದರಾಮಯ್ಯನವರಂಥ ಭ್ರಷ್ಟ ರಾಜಕಾರಣಿ ಮಾಡುವಂಥ ಅಕ್ರಮಗಳನ್ನ ಅನ್ಯಾಯಗಳನ್ನ ತಡಿಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀನಿ. ಸರಿ, ಅವರು ಎಫ್ಐಆರ್ ದಾಖಲು ಮಾಡಿದ್ರು ಕೂಡ ಅವ್ರ ಮೇಲೆ ಕ್ರಮ ತಗೊಳ್ಳೋದಂತ ಖಚಿತ. ಯಾಕೆಂದರೆ ಅವರು ಪ್ರಾಮಾಣಿಕವಾಗಿ ನ್ಯಾಯಾಲಯದ ಆದೇಶಕ್ಕೆ ಪೂರಕವಾಗಿ ಮಾಡಿಲ್ಲ. ಸೊ ನಮ್ಮ ಒಂದು ಮಾತಿನ ಇದಕ್ಕೆ ಬಹುಶಃ ಮೇಲಾಧಿಕಾರಿಗಳ ಒತ್ತಡಕ್ಕೆ ಅವ್ರು ಒಳಗಾಗಿದ್ದಾರೆ. ಅದು ಇದುವರೆಗೂ ಅವ್ರಿಗೇನು ಕಾನೂನು ಬಾಹಿರವಾಗಿ ನಡ್ಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಾಗ ಅವ್ರಿಗೆ ಶಿಕ್ಷೆ ಕೊಡಿಸೋದು ಖಚಿತ. ಹೌದು ಸರ್, ಖಂಡಿತವಾಗ್ಲೂ ಹೋಗ್ತಾಯಿದ್ದೀವಿ. ಸೊ ಈ ಪ್ರಕರಣ CBIಗೆ ನಾವು ಕೊಡಿಸ್ತೀವಿ ಸರ್. ಖಂಡಿತವಲ್ಲ ಸರ್. ಈಗ ಪ್ರಾರಂಭಿಕ ಹಂತದಲ್ಲೇ ಒಂದು ಪ್ರಕರಣ ದಾಖಲು ಮಾಡೋದಕ್ಕೆ ಇವರು ಇಷ್ಟೊಂದು ಆಟ ಆಡಿದ್ದಾರೆ ಅಂತಂದರೆ ಇವರು ನಿಜವಾಗ್ಲೂ ಮತ್ತು ಅದಕ್ಕೂ ಅಂತ ಮುಖ್ಯವಾಗಿ ಒಂದು ಮೊಬೈಲ್ ಫೋನ್ಗೆ ಎದುರ್ಕೊಳ್ಳೋಂಥ ಪೊಲೀಸ್ SP ಒಂದು ಮೊಬೈಲ್ ಫೋನ್ಗೆ ಎದುರ್ಕೊಳ್ಳೋ ವ್ಯಕ್ತಿ ನಿಜವಾಗ್ಲೂ ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಪ್ರಾಮಾಣಿಕ ತನಿಖೆ ಮಾಡಿ ಸತ್ಯನ ಎತ್ತಿಡಿದ್ರೆ ನಮಗೆ ಇಡೋಕ್ಕಾಗ್ತಾ ಹೇಳಿ? ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ಈ ಪ್ರಕರಣ CBI ಕೊಡಿಸೋದಂತ ಖಚಿತ. ನಾವು ಅಲ್ಲಿವರೆಗೂ ನಿರಂತರವಾಗಿ ಹೋರಾಟ ಮಾಡ್ತೀವಿ ಸರ್. ಖಂಡಿತವಲ್ಲ ಸರ್. ಈಗಾಗಲೇ ಇದೇ ಸಿದ್ದರಾಮಯ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ಲೋಕಾಯುಕ್ತರು ಸರಿಯಾಗಿ ವರದಿ ಸಲ್ಲಿಸಿಲ್ಲ ಅಂತೇಳಿ ಜನಪ್ರತಿನಿಧಿ ನ್ಯಾಯಾಲಯ ಚೀಮರಿ ಹಾಕಿದೆ. ಈಗ ಮತ್ತೆ ಸಚಿವ ನಾಗೇಂದ್ರ ವಿಚಾರದಲ್ಲಿ ರಾಜ್ಯ ಸರ್ಕಾರ ವ್ಯಾಪ್ತಿ ಒಳಪಟ್ಟ SIT ಅವರು ಅವ್ರನ್ನ ಕೈ ಬಿಟ್ಟು ಸುಳ್ಳು ದೋಷವನ್ನು ಸಲ್ಲಿಸಿರೋದು, ED ಅವರು ಅವ್ರನ್ನ ಆರೋಪಿ ಮಾಡಿ ಸಲ್ಲಿಸಿರೋದು ಅದೆಲ್ಲ ನೋಡಿದಾಗ ಈ ರಾಜ್ಯ ಸರ್ಕಾರದ ವ್ಯಾಪ್ತಿ ಒಳಪಟ್ಟಂಥ ತನಿಖಾ ಸಂಸ್ಥೆಗಳು ಮುಖ್ಯಮಂತ್ರಿ ವಿರುದ್ಧ ಅಥವಾ ಪ್ರಭಾವಿ ವ್ಯಕ್ತಿಗಳ ವಿರುದ್ಧ ಪ್ರಾಮಾಣಿಕವಾಗಿ ತನಿಖೆ ಮಾಡಿ ನಿಷ್ಪಕ್ಷಪಾತವಾಗಿ ಸತ್ಯನ ಎತ್ತಿಡಿಯಲ್ಲ ಅನ್ನೋ ಸಾಕಷ್ಟು ಉದಾಹರಣೆಗಳಿರೋದ್ರಿಂದ ಈ ಪ್ರಕರಣ CBI ಕೊಡಿಸಲೇಬೇಕು ಅಂದರೆ ನಮ್ಮ ಒಂದು ಉದ್ದೇಶ. ಅದು ಸರ್ ಅದನ್ನೇ ಸರ್. ಅದು ಈಗಾಗಲೇ ನೀವೆಲ್ಲ ಗಮನಿಸಿದ್ದೀರಾ, ಅವರು ಒಂದೊಂದು ಸಮಯದಲ್ಲಿ ಅವರು ಒಂದೊಂದು ರೀತಿ ವರ್ತಿಸ್ತಾ ಇದ್ದಾರೆ. ಅದೇ ಬೇರೆ ರಾಜಕಾರಣಿಗಳ ಮೇಲೆ ಈ ಥರ FIR ದಾಖಲೆ ಮಾಡೋ ಸಂದರ್ಭದಲ್ಲಿ ಪ್ರಾಮಾಣಿಕ ತನಿಖೆ ಮಾಡಬೇಕು, ಕೈಲಿ ಅಧಿಕಾರ ಕೆಳಗಿಳಿಯಬೇಕು ಹಾಗೆಂತ ದೊಡ್ಡ ಮಾತಾಡಿದ ವ್ಯಕ್ತಿ ಇವತ್ತು ತಮ್ಮ ವಿರುದ್ಧನೇ ದೂರು ದಾಖಲಾದಾಗ ಉಲ್ಟಾ ಹೊಡಿತಾ ಇದ್ದಾರೆ. ಸೊ ರಾಜ್ಯದ ಜನತೆ ಇದನ್ನು ಗಮನಿಸಬೇಕು. ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಅದೇ ಆದ ಗೌರವ ಇದೆ. ಆ ಸ್ಥಾನಕ್ಕೆ ಗೌರವ ಕೊಡೋ ನಿಟ್ಟಿನವರು ನೈತಿಕತೆ ಹೊಣೆ ಹೊತ್ತು ಆ ಸ್ಥಾನಕ್ಕೆ ಗೌರವ ಕಾಪಾಡೋ ನಿಟ್ಟಿನಲ್ಲಿ ಅವ್ರು ರಾಜೀನಾಮೆ ಕೊಡೋದು ಅಗತ್ಯ ಇದೆ ಅಂತ ನನ್ನ ಅಭಿಪ್ರಾಯ. ಸೊ ರಾಜ್ಯದ ಜನತೆ ಈ ನಿಟ್ಟಿನಲ್ಲೇ ಅವ್ರ ವಿರುದ್ಧ ಈ ಬಗ್ಗೆ ಒತ್ತಾಯ ಮಾಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀನಿ. ತಾವೇ ಕೂಡ ಕಂಪ್ಲೇಂಟ್ ಈಗ ತಮ್ಮ ವಿರುದ್ಧ ಅಥವಾ ತಮಗೆ ಏನಾದರೂ ಕೂಡ ಥ್ರೆಟ್ನಿಂಗ್ ಕಾಲ್ಸು ಬೆದರಿಕೆ ಕರೆಗಳು ಬರ್ತಾ ಇದೆಯಾ ಅಥವಾ ಏನಾದರೂ ಆಮಿಷ ಆಗ್ತಾ ಇದೆಯಾ? ಖಂಡಿತ ಇಲ್ಲ ಸರ್. ಆ ಥರ ಯಾವುದೇ ರೀತಿ ಇದುವರೆಗೂ ಪ್ರಯತ್ನ ನಡೆದಿಲ್ಲ. ಸೊ ನಡೆದರೂ ಕೂಡ ಅದಕ್ಕೆ ನಾನು ಭಾಗಿಯಾಗಲ್ಲ. ಸೊ ನನ್ನ ಹೋರಾಟ ಏನಿದೆ ಅದು ನಿರಂತರವಾಗಿ ನಡೆಯುತ್ತೆ.